ಈಗ ಪತ್ರವನ್ನ ಓದೋ ಸಮಯ ಆಯ್ತು. ಯಾರ ಪತ್ರವನ್ನ ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಈ ಪತ್ರವನ್ನ ಪಲ್ಲವಿಯವರು ಬರೀತಿದ್ದಾರೆ ವಿದ್ಯಾರಣ್ಯಪುರದಿಂದ. ಅವ್ರ ಮಗುವಿನ ಬಗ್ಗೆ ಕೇಳ್ಬೇಕಂತೆ. ಮಗುವಿನ ಹೆಸರು ಮನಶ್ರೀ. ಇವಾಗ ಈ ಮಗುಗೆ 7 ವರ್ಷ ಅಂತೆ ಗುರುಜಿ. ಚಿತ್ತ ನಕ್ಷತ್ರ, ಕನ್ಯಾ ರಾಶಿ ಅಂತ ಹೇಳ್ತಾರೆ. 24/7/2004 ಹುಟ್ಟಿತ್ತಂತೆ ಗುರುಜಿ ಮಗು. 2 ವರ್ಷ ಇದ್ದಾಗ ಅಲರ್ಜಿ ತರ ಆಗಿ ಕಣ್ಣು ಸಂಪೂರ್ಣ ಕಾಣ್ದಿಲ್ದಂಗಾಯ್ತು. ಆದ್ರೆ 10% ಮಾತ್ರ ಕಾಣ್ತಿದೆ ಗುರುಜಿ. ಬಹಳಷ್ಟು ಕಡೆ ಹೋಗ್ತಿ ತೋರ್ಸಿದ್ವಿ, ಹಾಗೆ ದೇವಸ್ಥಾನಗಳಲ್ಲಿ ಹೋಮವನ್ನ ಕೂಡ ಮಾಡಿಸಿದ್ವಿ. ಏನೂ ಪ್ರಯೋಜನ ಆಗ್ಲಿಲ್ಲ. ಡಾಕ್ಟರ್ಗಳು ಹೇಳ್ತಾರೆ ಈ ಕಣ್ಣಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಅದ್ ಯಾಕೆ ಕಾಣ್ತಿಲ್ವೋ ಗೊತ್ತಿಲ್ಲ ಅಂತ. ದಯಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತಿದ್ದಾರೆ. ನೋಡಿ, ಈ ಮಗುಗೆ ಆಗಿರ್ತಕ್ಕಂಥ ಅಲರ್ಜಿ ಅಂತಲ್ಲ. ಈ ಮಗು ವಿಶೇಷವಾಗಿ ರವಿ ದೋಷವನ್ನ ಪೂರ್ಣವಾಗಿ ಕಳ್ಕೊಂಡಿದೆ ಅಂತ. ಅಂದ್ರೆ ರವಿ ದೋಷ ಬಂದು ರವಿಯನ್ನೇ ನೀಚನಾಗಿದ್ದ ಸ್ಥಾನದಲ್ಲಿ ರವಿ ಅಸ್ತಂಗತವಾಗಿದ್ದಾನೆ. ಚಂದ್ರನ ಜೊತೆಗೆ ರವಿ ಯಾವಾಗ ಸೇರ್ತಾನೆ, ಅಮಾವಾಸ್ಯೆ ಆಗ್ಬಿಡುತ್ತೆ. ಅದೇ ರೀತಿ ನೀರಿನಲ್ಲೇ ಸೂರ್ಯ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಳಗಡೆ ಮುಳುಗಿ ಹೋಗ್ತಾನೆ. ಆ ಬಿಸಿ ತಾಪಮಾನ ಏನಾಯ್ತೋ ತಣ್ಣಗಾಗೋಯ್ತು. ಹಾಗೆ ಯಾವ ಕಾಲಕ್ಕೂ ಇದು ಜಲರಾಶಿಯಲ್ಲಿ ಕೂತ್ಕೊಂಡಿರ್ತಾನೆ ಸೂರ್ಯನು. ಈ ಜಲರಾಶಿಯಲ್ಲಿ ಕೂತ್ಕೊಂಡಾಗ 8ನೇ ಮನೆಯಲ್ಲೇ ಆಗಿರ್ತಾನೆ. ಮೃತ್ಯುಸ್ಥಾನ, ಅಪಮೃತ್ಯುಸ್ಥಾನ, ಅಲ್ಲದೆ ಕಾಶಿಸ್ಥಾನ ಅಂತ ಕರಿತೀವಿ. ಈ ಕಾಶಿಸ್ಥಾನ ಅಂದ್ರೆ ಸ್ನಾನವನ್ನ ನಾವು ಮಾಡಿಸ್ಬೇಕು. ಕಾಶಿನಲ್ಲಿ, ವಿಶೇಷವಾಗಿ ರಾಮೇಶ್ವರದಲ್ಲಿ, ದಕ್ಷಿಣ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲಿ, ಆದಮೇಲೆ ಪೂರ್ವ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ, ಅಂದ್ರೆ ದ್ವಾರಕಾ ಮತ್ತು ಪುರಿ ಭಾಗದಲ್ಲಿ. ದ್ವಾರಕಾ ಕ್ಷೇತ್ರದಲ್ಲೂ ಸ್ನಾನವನ್ನು ಮಾಡಿಸ್ಬೇಕು, ಪುರಿಯ ಜಗನ್ನಾಥ ಕ್ಷೇತ್ರದಲ್ಲೂ ಸ್ನಾನವನ್ನು ಮಾಡಿಸ್ಬೇಕು. ಅಂದ್ರೆ ಈ ಚತುರ್ನಾಮನಾಯ ಪೀಠ ಅಂತ ಹೇಳ್ತೀವಿ. 4 ಪೀಠಗಳಿಗೆ ಶ್ರೀಚಕ್ರ ಪ್ರತಿಷ್ಠಾಪನೆ ಅಂತ ಕರಿತೀವಿ. ಸೂರ್ಯನು ಈ ಭೂಮಂಡಲವನ್ನ ಪರಿಪೂರ್ಣವಾಗಿ ಆದಿಶಂಕರಾಚಾರ್ಯರ ಮುಖಾಂತರವಾಗಿ ಸುತ್ತಿರತಕ್ಕಂಥ ವಿಚಾರ. ಆದ್ರಿಂದ ನೀವು 4 ಚತುರ್ನಾಮನಾಯ ಪೀಠವನ್ನ ದರ್ಶನವನ್ನ ಮಾಡಿ ಅದಾದ ಮೇಲೆ ಸೂರ್ಯನ ಉಪಾಸನೆ ಶುರು ಮಾಡಬೇಕು. ನೀವು ಶುರು ಮಾಡಕ್ಕೆ ಮೊದಲೇ, ವಿಶೇಷವಾಗಿ ಸೂರ್ಯನ ಉಪಾಸನೆ ಮಾಡಕ್ಕೆ ಮೊದಲೇ ಯಾತ್ರೆಯನ್ನು ಮಾಡ್ಕೊಂಡು ಬಂದಿರಬೇಕು. ಮೊದಲನೇದಾಗಿ ದಕ್ಷಿಣದಲ್ಲಿರ್ತಕ್ಕಂಥ ಶೃಂಗೇರಿ ಕ್ಷೇತ್ರ, ಅದಾದ ಮೇಲೆ ದ್ವಾರಕಾ, ಅದಾದ ಮೇಲೆ ಪೂರಿ ಜಗನ್ನಾಥ, ಅದಾದ ಮೇಲೆ ಕಾಶಿಪೀಠ. ಈ 4 ಪೀಠಗಳನ್ನ ಪ್ರತಿಷ್ಠಾಪನೆ ಮಾಡಿಕೊಂಡಿರತಕ್ಕಂಥ ಆದಿಶಂಕರಾಚಾರ್ಯರು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶುಕ್ರನು ಸೂರ್ಯನ ಜೊತೆಗೆ ಸೇರಿ ನೀರಿನಲ್ಲೇ ಕೂತಾಗ ಯಾವ ಕಾಲಕ್ಕೂ ದೃಷ್ಟಿ ಮಾಯ ಆಗಿರುತ್ತೆ. ಅಂದ್ರೆ ಏನು, ಕಂಡು ಕಾಣದೇ ಇದ್ದ ಹಾಗೆ. ಕಣ್ಣು ಚೆನ್ನಾಗೇ ಇರುತ್ತೆ, ಆದರೆ ಒಳಗಡೆ ಕಾಣ್ತಾ ಇರಲ್ಲ. ಯಾತಕ್ಕೆ? ಈ ರೀತಿಯಾದ ಶುಕ್ರದೋಷ ರವಿ ಜೊತೆ ಕೂತ್ಕೊಂಡಾಗ, ರವಿ ನೀಚನಾದಾಗ, ನೀರಲ್ಲಿ ಅಸ್ತಂಗತವಾಗದಾಗ ಪರಿವರ್ತನೆ. ಅದಕ್ಕೆ ನೀವು ಈ 4 ಕ್ಷೇತ್ರನ ಪರಿವರ್ತನೆ ಮಾಡಿಕೊಂಡು ಮಗುನ್ ಕರ್ಕೊಂಡು ಹೋಗಿ ಬನ್ನಿ. ಇನ್ನೇನು ಮಾಡಬೇಕಾಗಿಲ್ಲ. ಅದಾದ ಮೇಲೆ ಬನ್ನಿ ಮರ, ಆ ಬನ್ನಿ ಮರದಲ್ಲಿ ಮನೆ ಒಳಗೆ ಆ ಬನ್ನಿ ಎಲೆಗಳನ್ನ ಪ್ರತಿದಿನ ತರಬೇಕು. ಭಾನುವಾರದಿಂದ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು. ತುಳಸಿ ಭಾಗದಲ್ಲಿ ಆ ಬನ್ನಿಯನ್ನ ಹಾಕ್ತಾ ಸೂರ್ಯನ ಅಷ್ಟೋತ್ತರವನ್ನು ಹೇಳಬೇಕು. ಬಿಳಿ ಎಕ್ಕದ ಗಿಡವನ್ನ ತಂದು ಪ್ರಾರ್ಥನೆಯನ್ನ ಮಾಡಿ ಆ 2 ಹೂಗಳನ್ನು ಹಾಕಬೇಕು. ಇದನ್ನ ಕರೆಕ್ಟಾಗಿ 12 ದಿವಸ ಮಾಡಿದ ನಂತರ ಎತ್ಕೊಂಡು ಹೋಗಿ ಸೂರ್ಯನ ಅರ್ಘ್ಯವನ್ನ ಒಂದು ನೀರಿನಲ್ಲಿ ಪೂರ್ವಕ್ಕೆ ಹರಿಯೋ ನದಿಗೆ ಬಿಡಬೇಕು. ನೀರಿನಲ್ಲಿ ಪೂರ್ವಕ್ಕೆ ಹರಿಯೋ ನದಿಗೆ ಬಿಡಬೇಕು. ಆ ನದಿಗೆ ಬಿಡಕ್ಕೆ ಮೊದಲು ಗಂಗಾ ಪೂಜೆಯನ್ನು ಮಾಡಿ ಪೂರ್ವಕ್ಕೆ ಹರಿಬೇಕು ಆ ನದಿ. ಆ ರೀತಿ ಪ್ರಾರ್ಥನೆ ಮಾಡಿಕೊಂಡು ಈ ಸೂರ್ಯ ಅಸ್ತಗಳನ್ನು ಬಿಡಬೇಕು. 12 ದಿವಸ ಆದಮೇಲೆ ಮತ್ತೆ ತಿರುಗಿ 5 ದಿವಸಗಳ ಕಾಲ ಈಶ್ವರನ ಪೂಜೆ ಮಾಡಬೇಕು. ಮತ್ತೆ 12 ದಿವಸಗಳ ಕಾಲ ಈ ಬನ್ನಿ ಎಲೆಗಳನ್ನು ತಂದು ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡು ಒಂದು ಹತ್ತಿ ಅಂದ್ರೆ ಚಿಕ್ಕದಾಗಿ ಹತ್ತಿ ಇಡಬೇಕು. ಆ ಹತ್ತಿ ಒಳಗೆ ಈ ಪೂಜೆಯನ್ನು ಮಾಡಬೇಕು. ಸೂರ್ಯನ ಅಷ್ಟೋತ್ತರವನ್ನೇ ಹೇಳ್ಕೋಬೇಕು, ಇನ್ಯಾವುದೂ ಹೇಳ್ಕೋಬೇಕಲ್ಲ. ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ. ಸೂರ್ಯಂ ಜಗತ್ಕರ್ತಾನಾಂ ಜ್ಞಾನಮೋಕ್ಷ ಪ್ರದಾಯಕಂ ಸೂರ್ಯಾಷ್ಟಕಂ ಪಠೇ ನಿತ್ಯಂ ಗೃಹ ಪೀಡ ಪರಿನಾಶನಂ. ಗೃಹದಲ್ಲಿರತಕ್ಕಂಥ ಸರ್ವಪೀಡ ಪರಿಹಾರ ಆಗತ್ತೆ. ಅದಕ್ಕೋಸ್ಕರ ಆ ನಮಸ್ಕಾರವನ್ನು ಮಾಡಿ 12. ಈ ರೀತಿ 12 ಆದ ತಕ್ಷಣ ಮತ್ತೆ ಈಶ್ವರನ ಪೂಜೆ 5 ದಿವಸಗಳ ಕಾಲ. ಆ ರೀತಿ ನೀವು ಪೂಜೆಯನ್ನ ಮಾಡಿದಾಗ 12 × 12 5 × 5 ಈ ರೀತಿ ಸ್ಮರಣೆ ಮಾಡ್ಕೋಬೇಕು. ಅಂದ್ರೆ 5 ಈಶ್ವರನ ಪೂಜೆ ಆಗಬೇಕು, 12 ಸೂರ್ಯನ ಪೂಜೆ 12 ಸಲ ಆಗಬೇಕು. 12 12 144 ಆಯ್ತು. ಈ ರೀತಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆ ಬನ್ನಿ ಮರವನ್ನ ಪರಿಪೂರ್ಣವಾಗಿ ಸ್ಮರಣೆ ಮಾಡ್ಕೊಂತ ನದಿಯಲ್ಲಿ ಯಾವತ್ತು ಹಾಕ್ತೀರಾ, ನಿಮ್ಮ ಮಗುಗೆ ಕಾಂತಿಗಳು ತನಗೆ ತಾನಾಗೇ ಬರ್ತಾ ಹೋಗುತ್ತೆ. ಆಮೇಲೆ ಆ ಜಲದಲ್ಲಿ ಮಿಂದು ಸ್ನಾನ ಮಾಡ್ಕೊಂಡ್ ಬಂದಿರತಕ್ಕಂಥ ಈ 4 ಕ್ಷೇತ್ರದಲ್ಲಿ ಆ ಅರ್ಚನೆ ತಂದಿರ್ತೀರ ಕುಂಕುಮ, ಆ ಕುಂಕುಮ ಈ ತಂದಿರ್ತಕ್ಕಂಥ ನೀರು ಎರಡನ್ನು ಬೆರಕೆ ಮಾಡಿ ಬನ್ನಿ ಎಲೆಗಳನ್ನ ಕೊನೆಯದಾಗಿ ಒಂದು ಸ್ವಲ್ಪ ರುಬ್ಬಿ ಚಟ್ನಿ ತರ ಮಾಡಿ ಇಟ್ಕೋಬೇಕು. ಈ ಮಗುಗೆ ಸೇವಿಸ್ಕೊಳ್ಳಕ್ಕೆ ಕೊಡಬೇಕು. ಈ ರೀತಿ ಕೊಟ್ಟಾಗ 12 ದಿವಸಕ್ಕೊಂದ್ಸಲಿ ಪರಿಪೂರ್ಣವಾಗಿ ಚಕ್ಷಸ್ಸು ಬರುತ್ತೆ. ಇದು ಸತ್ಯ. ಈ ರೀತಿ ಮಾಡ್ಕೊಳ್ಳಿ. ಸೂರ್ಯನ ಅನುಗ್ರಹ ಪರಿಪೂರ್ಣವಾಗಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದಾದ ಮೇಲೆ ಕೊನೆಯದಾಗಿ ಮಂಡಲ ಮುಗಿದ ಮೇಲೆ ಸೂರ್ಯನಾರ್ ಕೋವಿಲ್
ನಾನು ಮೊದಲೇ ಹೇಳಿದ್ದೀನಿ, ಅಡುತೊರೆಯಲ್ಲಿ ಸೂರ್ಯನಾರಾಯಣ ಕೋವಿಲು, ಅವನ ಸುತ್ತಲೂ ನಮಸ್ಕಾರ ಮಾಡಿರ್ತಕ್ಕಂಥ 9 ನವಗ್ರಹಗಳು ಜೊತೆಗೆ ಕೂತಿರ್ತಕ್ಕಂಥ ವಿಚಾರದಲ್ಲಿ ಇವನು ಮಧ್ಯ ಇರತಕ್ಕಂಥ 8 ಗ್ರಹಗಳು ಸುತ್ತಲೂ ಕೂತಿದ್ವೆ, ಅವರು ನಮಸ್ಕಾರ ಮಾಡೋದು. ಅಲ್ಲಿ ಹೋಗಿ ನೀವು ಬಿಳಿ ಎಕ್ಕದ ಹಾರ ಅಂದರೆ ಮೊಗ್ಗಿನ ಹಾರವನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ಸೂರ್ಯನಿಗೆ ಬೇಕಾಗಿರ್ತಕ್ಕಂಥ ಗೋಧಿ ತಗೊಂಡೇ ಹೋಗಬೇಕು ಅಂತ ಹೇಳಿದ್ದೀನಿ, ಕೊಟ್ಟು ಕೆಂಪು ವಸ್ತ್ರವನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಬಂದ್ರೆ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಈ ರೀತಿ ಮಗುಗೆ ಒಳ್ಳೇದಾಗಲಿ ಅಂತ ಮುಖಾಂತರ ಹಾರೈಸ್ತೇನೆ.